ಗುರುಜಿ, ಆಗಲೇ ವನಸರಿ ಮೂಲಕ ವ್ಯವಹಾರ ವ್ಯಾಪಾರದಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದಬಹುದು ಅಂತ ಹೇಳ್ತಿದ್ರಿ. ಖಂಡಿತಮ್ಮ. ವನಸರಿಗಳು ಹೊಂದಿದ್ರೆ, ವ್ಯಾಪಾರದಲ್ಲಿ ನಷ್ಟ ಹೊಂದುತ್ತಾ ಇದ್ದರೆ, ವ್ಯಾಪಾರ ಅಭಿವೃದ್ಧಿ ಆಗದೇ ಇದ್ದಾಗ, ಚಿಕ್ಕ ಅಂಗಡಿ, ಸಣ್ಣದಾದಂತಹ ಒಂದು ಪೆಟ್ಟಿಗೆ ಅಂಗಡಿ ಇಟ್ಟವರು ಸಹಿತ ಚೆನ್ನಾಗಿ ವ್ಯಾಪಾರ ಆಗಬೇಕು ಅಂತ ಆಲೋಚನೆ ಮಾಡ್ತಾರೆ. ಒಂದು ಗಾಡಿನಲ್ಲಿ ಟೀ ಮಾಡ್ತಕ್ಕಂಥವ್ರು ಸಹಿತ ಚೆನ್ನಾಗಿ ವ್ಯಾಪಾರ ಆಗಬೇಕು ಅಂತಾರೆ. ತರಕಾರಿ ತೊಳ್ತಕ್ಕಂಥವ್ರು, ಅಂದರೆ ತರಕಾರಿ ಹಾಕ್ಕೊಂಡು ಬೆಳಗ್ಗೆ ಮನೆ ಮುಂದೆ ಒಂದು ತೊಳ್ಳೋ ಗಾಡಿನಲ್ಲೋ ಅಥವಾ ಒಂದು ಸೈಕಲಲ್ಲೋ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ. ಅವರ ಮನಸ್ಸು ಸಹಿತ, ಅಪ್ಪ ಭಗವಂತ ಇವತ್ತು ಚೆನ್ನಾಗಿ ವ್ಯಾಪಾರ ಆಗಲಿ, ಇವತ್ತೊಂದು 4 ಕಾಸು ಲಾಭ ಸಿಗಲಿ, ಈ ಪ್ರಕಾರವಾದಂತಹ ಆಸೆ ಆಕಾಂಕ್ಷೆ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಯಾವುದಾದ್ರು ಒಂದು ಕೆಟ್ಟ ಕಣ್ಣು, ಇನ್ನು ಆಗ ತಾನೇ ಪ್ರಾರಂಭ ಮಾಡಬೇಕು, ವ್ಯಾಪಾರ ಹೊರಡಬೇಕು. ಯಾವುದಾದ್ರು ಒಂದು ಕೆಟ್ಟ ಕಣ್ಣು ಅಥವಾ ಯಾರೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ವ್ಯಾಪಾರ ಮಾಡಿದ್ರೆ ಮುಗಿದೋಯ್ತು, ಸಂಜೆವರೆಗೂ ಇನ್ನು ವ್ಯಾಪಾರದ ಲಕ್ಷಣವೇ ಇರಲ್ಲ. ಇದು ಒಂದು ದಿನದ ಬದುಕಲ್ಲ. ಈ ಪ್ರಕಾರವಾಗಿ ಎಷ್ಟೋ ಜನ ಬಂಡವಾಳ ಹಾಕಿ ಪೂರ್ತಿ ಅಂಗಡಿ ಮುಚ್ಕೊಂಡು ಹೋಗುವಂಥ ಕಾಲ ಆಗುತ್ತೆ. ಇಂತಹ ಪರಿಸ್ಥಿತಿನಲ್ಲೂ ಸಹಿತ ನಾವು ಎಚ್ಚೆತ್ತುಕೊಳ್ಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಎಚ್ಚೆತ್ತುಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ವನಸರಿಗಳ ಸಹಾಯದಿಂದ ನಾವು ಇಂಥೆಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೋದು. ಇರಲಿ, ಇದೆಲ್ಲ ಒಂದು ಭಾಗ. ಆದರೆ ಬೆಂಗಳೂರಿನಲ್ಲಿ ಇವತ್ತಿನ ದಿವಸ ರಾಜ್ಯದ ಮೂಲ ಮೂಲೆಗಳಿಂದ ಅಂಗನವಾಡಿ ಕಾರ್ಯಕರ್ತರು ಭಾಳಷ್ಟು ಜನ ಶ್ರಮ ಪಡ್ತಾ ಇದ್ದಾರೆ. ಅವರ ಹೋರಾಟ, ಅವರ ನ್ಯಾಯಕ್ಕಾಗಿ ಅವರ ಹಾರಾಟ, ಇದೆಲ್ಲ ಬಹಳ ನಡೀತಾ ಇದೆ. ಅಂಗನವಾಡಿ ಕಾರ್ಯಕರ್ತರು, ಮಹಿಳೆಯರು, ಹೆಣ್ಣುಮಕ್ಕಳು ಬಹಳ ಶ್ರಮಜೀವಿಗಳು. ಅವರ ಶ್ರಮ ಅಷ್ಟಿಷ್ಟಲ್ಲ, ಬಹಳ ಕಷ್ಟ ಇದೆ. ಇದನ್ನು ಅರ್ಥಕೋಬೇಕಾಗಿದೆ ಇವತ್ತು ರಾಜ್ಯ ಸರ್ಕಾರ ಅರ್ಥಕೊಂಡು ಅವರ ಕೋರಿಕೆಗಳು, ಅವರ ಬೇಡಿಕೆ ಏನಿದೆ ಎಂಬತಕ್ಕಂಥದ್ದನ್ನು ಆದಷ್ಟು ಬೇಗ ಈಡೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹಾಕಬೇಕಾಗಿದೆ. ಏನಿದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಅಥವಾ ಸರ್ಕಾರದ ಬಗ್ಗೆ, ಸರ್ಕಾರ ಮಾಡುವಂತಹ ಕೆಲಸದ ಬಗ್ಗೆ ಒಂದಿಷ್ಟು ಮಾತಾಡ್ತಿದ್ದಾರಲ್ಲ ಅಂದರೆ ಇದು ಮಾನವೀಯತೆಯಿಂದ ಮಾತಾಡುವಂತಹ ಮಾತು. ನಿನ್ನೆ ನಾನೊಂದು ಖಾಸಗಿ ವಾಹಿನಿಯಲ್ಲಿ ನೋಡುವಾಗ ಆ ಮಕ್ಕಳನ್ನು, ಸಣ್ಣ ಸಣ್ಣ ಮಕ್ಕಳನ್ನು ಎತ್ಕೊಂಬಂದು ಚಳಿ ಗಾಳಿ ಎಂಬುದ ಆ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಮಲಗಿ ಊಟ ಉಪಚಾರದ ಗತಿ ಏನು? ನಮ್ಮಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸ್ಥಾನಮಾನ ಇದೆ, ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂಥ ಬೇಕಾಗಿರ್ತಕ್ಕಂಥ ಒಂದಿಷ್ಟು ವಿಶೇಷತೆಗಳು, ಆದ್ಯತೆಗಳು ಎಷ್ಟು ಕಷ್ಟ ಇದೆ. ಅಂತಹದ್ರಲ್ಲಿ ರಸ್ತೆಯಲ್ಲಿ ಅಂತಹ ಒಂದು ದೊಡ್ಡ ಫೀಲ್ಡಲ್ಲಿ ಒಂದು ಚಳಿ ಗಾಳಿ, ಆ ಸಣ್ಣ ಸಣ್ಣ ಮಕ್ಕಳನ್ನು ಹಾಕ್ಕೊಂಡು ವಯಸ್ಸಾಗಿರ್ತಕ್ಕಂಥವ್ರು, ಯಾಕೆಂದರೆ ಅಂಗನವಾಡಿ ಕಾರ್ಯಕರ್ತರು ಅಂದರೆ ಅವರು ಯಾವಾಗ ಜಾಬ್ ಸೇರಿರ್ತಾರೆ, ಯಾವಾಗಿಂದ ಎಷ್ಟು ಸರ್ವಿಸ್ ಮಾಡಿದ್ದಾರೆ, ಅವ್ರ ಸರ್ವಿಸ್ ಜೀವನ ಎಲ್ಲ ಅಲ್ಲೇ ಮುಡುಪಾಗಿಟ್ಟಿರ್ತಾರೆ. ಅಂಗನವಾಡಿ ಕಾರ್ಯಕರ್ತರು ಅಂದರೆ ಬೇರೆಯವ್ರ ಥರ ಬೆಳಗ್ಗೆ ಹೋಗೋದು ಸಂಜೆ ಬರ್ತಾರೆ ಮನೆ ಬಂದು ಸೇರಿಕೊಳ್ತಕ್ಕಂಥದ್ದಲ್ಲ. ಆ ಒಂದು ವಿಲೇಜಲ್ಲಿ ಸಂಪೂರ್ಣವಾದಂತಹ ಜವಾಬ್ದಾರಿ ಹೊತ್ಕೊಂಡು ಯಾರೊಬ್ಬರ ಮನೆಗೆ ಪ್ರೆಗ್ನೆನ್ಸಿಲಿದ್ದಾರೆ ಅವ್ರನ್ನ ಟ್ರೀಟ್ ಮಾಡಬೇಕು, ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು. ಹಾಗೆ ಸಣ್ಣ ಪುಟ್ಟ ಮಕ್ಕಳನ್ನು ಅವ್ರಿಗೆ ಇರ್ತಕ್ಕಂತಹ ಮನೇಲಿರ್ತಕ್ಕಂಥ ಮಕ್ಕಳನ್ನು ತೆಗೆದುಕೊಂಡು ಅಂಗನವಾಡಿಗೆ ಸೇರಿಸಿದ್ರೆ ಆ ಮಕ್ಕಳ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಬೇಕು. ಘನ ಸರ್ಕಾರದ ವತಿಯಿಂದ ಕೊಡ್ತಕ್ಕಂತಹ ಧಾನ್ಯಗಳನ್ನು ಶುದ್ಧೀಕರಿಸಿ ಅದನ್ನು ಅಡಿಗೆ ಮಾಡಿ ಬಡಿಸಬೇಕು, ಮಕ್ಕಳಿಗೆ ಹಾಲು ಕೊಡಿಸ್ಬೇಕು. ತಾಯಿ ತನ್ನ ಮಕ್ಕಳನ್ನು, ಕಂದ ಮಗಳನ್ನು ಹೇಗೆ ಜವಾಬ್ದಾರಿ ನೋಡ್ಕೊಳ್ತಾಳೋ ಅದೇ ಪ್ರಕಾರ ಆ ಜವಾಬ್ದಾರಿಯನ್ನು ಆ ಮಕ್ಕಳ ಮೇಲೆ ನೋಡಿಸ್ಬೇಕು. ಮಾತೃಸ್ವರೂಪಿಯಾಗಿ ಆ ಮಕ್ಕಳ ಲಾಲನೆ ಪಾಲನೆ ನೋಡಿಕೊಂಡು, ಹಾಗೆ ಆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ತವನ್ನು ಸಹಿತ ಆಲೋಚನೆ ಮಾಡಿ, ಪಂಚಾಯಿತಿ ಆಗಲಿ, ಗ್ರಾಮದಲ್ಲಿ ಇರ್ತಕ್ಕಂಥದ್ದಾಗಲಿ ಅಥವಾ ಸರ್ಕಾರ ಹೇಳ್ತಕ್ಕಂಥ ಕೆಲಸವನ್ನಾಗಲಿ ಎಲ್ಲವನ್ನೂ ಸಹಿತ ಜವಾಬ್ದಾರಿಯುತವಾಗಿ ನಿಭಾಯಿಸುವಂಥ ಕೆಲಸ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾರೆ. ಆದರೆ ಅವರು ತೆಗೆದುಕೊಳ್ತಕ್ಕಂತಹ ಮೌಲ್ಯ, ಅವ್ರು ಕೊಡ್ತಕ್ಕಂಥ ಸಂಬಳ ಬಹಳ ಕಷ್ಟ, ಅವ್ರ ಸಂಸಾರ ನಡೆಯೋದೇ ಕಷ್ಟ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಸೈ 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 ನಮೋ ನಮಃ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಹೊಸ ವರ್ಷ ಬರ್ತಾ ಇದೆ, ಹೊಸತನ್ನು ತರ್ತಾ ಇದೆ. ಈ ಸಂವತ್ಸರದ ಫಲ, ಬರುವ ಸಂವತ್ಸರದ ಫಲ, ಬರುವ ಹೊಸ ವರ್ಷ ಯುಗಾದಿ ಎಲ್ಲೆಲ್ಲೂ ಈಗಾಗಲೇ ಹಸಿರು ನೋಡ್ತಾ ಇದ್ದೀವಿ. ಹೊಸ ವರ್ಷ, ಹೊಸ ಹರುಷ, ಹಾಗೆ ಹೊಸದಾದಂಥ ಚಿಗುರು, ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸ್ತಿರ್ತಕ್ಕಂಥ ಬೇವಿನ ಮರದಲ್ಲಿ ಹೂ ನೋಡ್ತಾ ಇದ್ದೀವಿ, ಹೊಂಗೆ ಮರದ ಹೂ ನೋಡ್ತಾ ಇದ್ದೀವಿ. ಆಗ ಪ್ರತಿಯೊಬ್ಬರಿಗೂ ಸಂತಸನೆ. ನಾವು ಹೇಗೆ ಖುಷಿ ಪಡ್ತೀವೋ, ನಾವು ಇವತ್ತು ದುಡ್ಡಿದೆ ಅಂತ ಹೇಳಿ ತಿಂಗಳಿಗೋ 2 ಜೊತೆ 3 ಜೊತೆ ಬಟ್ಟೆ ತೊಗೊಂಡು ಹೊಸ ಬಟ್ಟೆ ಹಾಕೋಬೋದು. ಆದರೆ ಪ್ರಕೃತಿ ಮಾತೆ ಸಹಿತ ನೋಡಿ, ಪ್ರಕೃತಿಯಲ್ಲಿ ಬರೀ ನಾವಷ್ಟೇ ಹೊಸ ಬಟ್ಟೆ ಹಾಕ್ಕೊಂಡು ಆನಂದಿಸತಕ್ಕಂಥದ್ದಲ್ಲ. ಈ ಪ್ರಕೃತಿಯಲ್ಲಿ ಭಗವಂತ ಗಿಡಮರಗಳಿಗೂ ಸಹಿತ ಹೊಸ ಬಟ್ಟೆ ಹಾಕಿಸ್ತಾನೆ. ಆ ಹೊಸ ಬಟ್ಟೆ ಹಾಕೋದು ನಗುವಂಥದ್ದು, ನಲಿಯುವಂಥದ್ದು ಯಾವಾಗ? ಹೊಸದಾಗಿ ಚಿಗುರು ಬಂದಾಗ. ಆ ಹೊಸ ಚಿಗುರನ್ನು ನೋಡಲಿಕ್ಕೆ ಆನಂದ.
ಅದು ಇನ್ನೇನು ಆಗೋ ಈಗೋ ಅಂದರೆ ಬಂದೇ ಬಂತು. ವರ್ಷ ಹೊರಳಿತು. ಹೊಸ ವರ್ಷದ ವಿಶೇಷತೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲೇ ನೋಡೋಣ. ಶ್ರೀ ಧುರ್ಮುಖಿ ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 23/3/2017 ಗುರುವಾರ, ದಶಮಿ ಉತ್ತರಾಷಾಢ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಗುರುವಿನ ಅನುಗ್ರಹ ನಿಮಗಿದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿ ಇವತ್ತಿನ ದಿವಸ. ಇವತ್ತು ಅದಕ್ಕೋಸ್ಕರನೇ ಇವತ್ತು ಈ ಒಂದು ತಂತ್ರಸಾರವನ್ನು ಮಾಡಿ ಇದರಿಂದ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ನಾವು ತಿಳಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮುಂದೆ ಬೇಕಾದ ಸಾಮಗ್ರಿಗಳೆಲ್ಲವೂ ಸಹಿತ ಬಂದು ಕೂತಿದೆ. ವಿಳೆದೆಲೆ ಇದೆ, ಜೊತೆಗೆ ಬಾಳೆ ಎಲೆ ಇದೆ, ದಾಗಡಿ ಬಳ್ಳಿ ಇದೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳೆಲ್ಲವೂ ಇದೆ. ಹೇಳ್ತಾ ಹೊರಟ್ರೆ ಮತ್ತೆ ಸಮಯ ಮುಂದಕ್ಕೆ ಹೊರಟೋಗ್ಬಿಡುತ್ತೆ. ಭಗವತಿ ರಾಜರಾಜೇಶ್ವರಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸುಧಾಯ ಶ್ರೀವರಧಮೂರ್ತಯೇ ನಮೋ ನಮಃ. ಅಂಬಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃದೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಸ್ಥಾನ ಮಹತ್ತರವಾಗಿದ್ದು, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಿನ ಮಾರ್ಗದರ್ಶನ ಪಡಿತಕ್ಕಂಥದ್ದು. ಇವತ್ತು ಸಾಧ್ಯವಾದಷ್ಟು ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಗೂ ಮತ್ತೊಬ್ಬರು ಮಾರ್ಗದರ್ಶಕರಿದ್ದೇ ಇರ್ತಾರೆ. ಇನ್ನೊಬ್ಬರು ಮಾರ್ಗದರ್ಶಕರಿದ್ದು ಅವರು ಹೇಳುವಂತಹ ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿಗೂ ಅದು ತೃಪ್ತಿ ಪಡುವಂತಹ ಅಥವಾ ನಿಮ್ಮ ಮನಸ್ಸಿಗೆ ಅದು ಸರಿ ಅನಿಸಿದ್ರೆ ಶೀಘ್ರವಾಗಿ ಕೈ ಎತ್ಕೊಳ್ಳಿ, ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಆಯಾ ಕೆಲಸಗಳಲ್ಲಿ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡರೂ 12ರ ನಂತರ ಸಾಕಷ್ಟು ನೆಮ್ಮದಿ ಸುಖ ಸಂತೋಷವನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಇವತ್ತು ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಮಂದಗತಿಯಲ್ಲಿ ಸಾಗುವಂತಹ ದಿನ. ಯಾವುದೇ ಲೇವಾದೇವಿ ಮಾಡಿದ್ರೂ ಅದು ನಿಧಾನಕ್ಕೆ ಸಾಗುವಂತಹದ್ದು. ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರಗಳು ಮಂದಗತಿ. ಆದರೆ ನಿಮ್ಮ ಮನಸ್ಸಲ್ಲೊಂದು ಸಂತೋಷ ಇದೆ, ಮನಸ್ಸಲ್ಲೊಂದು ಆಹ್ಲಾದಕರ ಇದೆ. ವಿಶೇಷವಾದಂತಹ ನಿಮ್ಮ ಹಳೆ ಸ್ನೇಹಿತರನೋ ಬಂಧು ಬಾಂಧವರನೋ ಅಥವಾ ಒಂದಿಷ್ಟು ಫಂಕ್ಷನ್ಸ್ಗೋ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ 4-6 ಜನ ಸೇರಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ನಿಮ್ಮ ಮನಸ್ಸನ್ನು ಸಂತೋಷಪಡಿಸ್ಕೊಂಡು, ಅಂದರೆ ಹೇಳುವಂತಹ ಕೇಳುವಂತಹ ಮಾತು ಅಥವಾ ಬಂಧು ಬಾಂಧವರನ್ನು ನೋಡುವ ಆಗುವಂತಹ ಸಂತೋಷ, ಇದೆಲ್ಲವೂ ಬಹಳ ವಿಶೇಷ. ಹಾಗೆ ಸಾಧ್ಯವಾದಷ್ಟು ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನದ ಅನ್ನಪ್ರಸಾದ, ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಮಧ್ಯಾಹ್ನ ಇವತ್ತಿನ ದಿವಸ ಒಳ್ಳೆ ಊಟವನ್ನೇ ಮಾಡ್ತೀರಿ. ಅಂತಹ ಒಂದು ಯೋಗ ಫಲ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ, ಅಸಾಧ್ಯವಾದ್ದನ್ನು ಸಾಧನೆ ಪಡಿಸ್ಕೊಳ್ತಕ್ಕಂತಹ ದಿನ. ಇವತ್ತು ಮಾಡುವಂತಹ ಕಾಯಕ ಪ್ರತಿಯೊಂದು ಕೆಲಸಗಳಲ್ಲೂ ಸಹಿತ ಅತಿ ಹೆಚ್ಚು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತಹದ್ದು, ವಿಶೇಷವಾದಂತಹ ವಸ್ತುಗಳನ್ನು, ಚಿನ್ನ ಬೆಳ್ಳಿ ಬಂಗಾರವನ್ನು, ಜೊತೆಗೆ ಇನ್ನೇನಾದರೂ ಒಂದಿಷ್ಟು ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅಥವಾ ನಿಮ್ಮ ವಾಸ್ತುಗೃಹದ ಅಲಂಕಾರವನ್ನು ವೃದ್ಧಿಸ್ತಕ್ಕಂಥದ್ದು, ಹೀಗೆ 10 ಹಲವಾರು ವಿಭಿನ್ನತೆ, ಬಹಳಷ್ಟು ವಿಶೇಷತೆ, ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳತಕ್ಕಂಥದ್ದು ಇದೆಲ್ಲವೂ ಸಹಿತ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಪ್ರಯಾಣದ ವೇಳೆ ಸ್ವಲ್ಪ ಜೋಪಾನ. ದುಡುಕಬೇಡಿ, ನಿಷ್ಠೂರ ಮಾಡಬೇಡಿ, ಇನ್ನೊಬ್ಬರ ಮನಸ್ಸು ನೋಯಿಸಬೇಡಿ. ಸಾಧ್ಯವಾದಷ್ಟು ನೀವು ನಗ್ನಾಗ್ತಾ ಇದ್ದು ಇನ್ನೂ 4 ಜನನ ನಗಿಸ್ಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮೊಳಗೆ ನೋವಿದೆ, ನಿಮಗೆ ಸಮಸ್ಯೆ ಇದೆ, ನಿಮ್ಮ ಕಣ್ಣಲ್ಲಿ, ನಿಮ್ಮ ಕಣ್ಣಿನಂಚೆಯಲ್ಲಿ ನೀರು ಬರ್ಬೋದು, ಆದರೆ ಇನ್ನೊಬ್ಬರ ಕಣ್ಣನ್ನು ಒದ್ದೆ ಮಾಡಬಾರ್ದು. ಸಾಧ್ಯವಾದಷ್ಟು ನಿಮ್ಮ ನೋವು ನಿಮಗಿರಲಿ, ನಿಮ್ಮ ನಗುಮುಖದಿಂದ ಇನ್ನೊಬ್ಬರನ್ನ ನಗಿಸುವಂಥ ಪ್ರಯತ್ನ ನಿಮ್ಮದಾಗಿರಲಿ.